ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಡ್ವೊಕೇಟ್ ಡಿಯೋ. ಇವತ್ತು ನಾನು ಜುಡಿಷಿಯಲ್ ಆ್ಯಂಡ್ ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ ನಡುವೆ ಇರೋ ವ್ಯತ್ಯಾಸವನ್ನು ತಿಳಿಸ್ಕೊಡ್ತೀನಿ. ಫಸ್ಟ್, ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ ಅಂದರೆ ಏನು? ಇದು ಒಂದು ಚಿಕ್ಕ ಸ್ಟ್ಯಾಂಪ್ ಪೇಪರ್. ಇವಾಗ ಪೋಸ್ಟ್ ಆಫೀಸ್ ಸ್ಟ್ಯಾಂಪ್ಸ್ ಇರುತ್ತಲ್ಲ, ಅಷ್ಟು ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ₹10 ಕೋರ್ಟ್ ಫೀ ಅಂತೆಲ್ಲ ಬರೆದಿದೆ. ಸೊ ಇದೇನು, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಯೂಶ್ವಲಿ ಇದು ಕೋರ್ಟಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕೋರ್ಟ್ ಫೀನ ಕಟ್ಟಿದಾರೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾರೆ. ನೀವು ಕೋರ್ಟ್ ಫೀ ಯಾವುದ್ರ ಮೂಲಕ ಕಟ್ತೀರಾ ಅಂದರೆ ಇದ್ರ ಮೂಲಕನೇ. ಈ ಸ್ಟ್ಯಾಂಪ್ ತೊಗೊಂಡಿದ್ದೀರಾ ಅಂದರೆ ಕೋರ್ಟ್ ಫೀ ಕಟ್ಟಿದ್ದೀರಾ ಅಂತ ಅರ್ಥ. ಯಾವಾಗ ಯೂಸ್ ಮಾಡ್ತಾರೆ ಅಂದರೆ ಹೊಸದಾಗಿ ಸೂಟ್ನ ಫೈಲ್ ಮಾಡುವಾಗ, ಅಥವಾ ಅಪೀಲ್ ಹಾಕೋವಾಗ, ಅಥವಾ ಪೆಟಿಷನ್ಸ್ನ ಫೈಲ್ಸ್ ಮಾಡುವಾಗ ಈ ಸ್ಟ್ಯಾಂಪ್ ಪೇಪರ್ನ ಯೂಸ್ ಮಾಡ್ತಾರೆ. ಇದನ್ನು ಕೋರ್ಟ್ ಫೀ ಸ್ಟ್ಯಾಂಪ್ ಪೇಪರ್ ಅಂತಲೂ ಕರೀತಾರೆ. ಇದು ₹10 ಇರುತ್ತಾ? ಇಲ್ಲ, ₹2 ಇರುತ್ತೆ, ₹10 ಇರುತ್ತೆ, ₹50 ಇರುತ್ತೆ. ಸೊ ಯೂಶ್ವಲಿ ನಿಮ್ಮ ಅಡ್ವೊಕೇಟ್ಸು ನಿಮ್ಮ ಕೋರ್ಟ್ ಫೀ ಎಷ್ಟಿದೆ ಅಂತ ತಿಳ್ಕೊಂಡು ಅಷ್ಟು ರೂಪಾಯಿ ಕೋರ್ಟ್ ಫೀ ಸ್ಟ್ಯಾಂಪ್ ಪೇಪರ್ನ ನಿಮ್ಮ ಪೆಟಿಷನ್ ಮೇಲೆ ಅಂಟಿಸ್ತಾ ಹೋಗ್ತಾರೆ. ಸೊ ಇದ್ರ ಮೂಲಕ ಕೋರ್ಟಿಗೆ ಗೊತ್ತಾಗುತ್ತೆ ನೀವು ನಿಮ್ಮ ಕೋರ್ಟ್ ಫೀ ಕಟ್ಟಿದ್ದೀರೋ ಇಲ್ವೋ ಅಂತ. ಸೊ ನೆಕ್ಸ್ಟ್ ಕಮಿಂಗ್ ಟು ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್. ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ನ ತುಂಬ ಜನ ನೋಡಿರ್ತೀರ. ಯೂಶ್ವಲಿ ಎಲ್ಲೆಲ್ಲಿ ನೋಡಿರ್ತೀರ? ಯಾವ್ದಾದ್ರು ಅಗ್ರಿಮೆಂಟ್ಸಲ್ಲಿ ನೋಡಿರ್ತೀರ, ಇಲ್ಲ ನಿಮ್ಮ ಲೀಸ್ ಅಗ್ರಿಮೆಂಟು, ರೆಂಟಲ್ ಅಗ್ರಿಮೆಂಟ್ ಮೇಲೆ ನೋಡಿರ್ತೀರ. ಇದನ್ನೆಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಔಟ್ಸೈಡ್ ದ ಕೋರ್ಟಲ್ಲಿ ಇದನ್ನು ಯೂಸ್ ಮಾಡಲ್ಲ. ಸೊ ಇದು ಏನಕ್ಕೆ ಅಂದರೆ ಸ್ಟ್ಯಾಂಪ್ ಡ್ಯೂಟಿ, ನೀವು ಗೌರ್ಮೆಂಟ್ಗೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದಿರೋ ಇಲ್ವೋ ಅಂತ ಹೇಳುತ್ತೆ. ಇದು ಇರಲೇಬೇಕಾ ಅಂದರೆ ನೀವು ನಾರ್ಮಲ್ ಪೇಪರ್ ಮೇಲೂ ಬರೆದ್ಬಿಟ್ಟು ಸೈನ್ ಮಾಡಿಸ್ಕೋಬೋದು. ಅದಕ್ಕೆ ಲೀಗಲ್ ಬೈಂಡಿಂಗ್ ಇದೆಯಾ? ಅಷ್ಟು ಬರಲ್ಲ. ಅದೇ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದ್ರೆ ನಿಮಗೆ ಲೀಗಲ್ಲಿ ವ್ಯಾಲಿಡಿಟಿ ಇರುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಅಗ್ರಿಮೆಂಟ್ಸ್, ಅಫಿಡೇವಿಟ್, ಜನರಲ್ ಪವರ್ ಆಫ್ ಅಟಾರ್ನಿ, ಸೇಲ್ ಡೀಡಲ್ಲಿ, ಅಗ್ರಿಮೆಂಟಲ್, ರೆಂಟಲ್ ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್, ಈ ಥರ ಸುಮಾರು ಲೀಗಲ್ ಡಾಕ್ಯುಮೆಂಟ್ಸಲ್ಲಿ ನೀವು ಇದನ್ನು ನೋಡ್ಬೋದು. ಆ್ಯಂಡ್ ಇದು ಬರೀ ₹100 ಮಾತ್ರ ಇರುತ್ತಾ? ಇಲ್ಲ, ನಿಮ್ಮ ಪ್ರಾಪರ್ಟಿ ಆರ್ ನಿಮ್ಮ ಅಮೌಂಟ್, ಲೀಸ್ ಅಮೌಂಟ್ ಆಗಿರ್ಬೋದು, ರೆಂಟಲ್ ಅಮೌಂಟ್ ಆಗಿರ್ಬೋದು, ಇದ್ರ ಮೇಲೆ ಇದು ಆಧಾರವಾಗಿರುತ್ತೆ. ಕೆಲವೊಮ್ಮೆ ₹500 ಇರ್ಬೋದು, ₹1000, ಡಿಫ್ರೆನ್ಸ್ ವೇರಿ ಆಗುತ್ತೆ ಅಮೌಂಟ್ ಆ್ಯಂಡ್ ಪ್ರಾಪರ್ಟಿ ಮೇಲೆ. ಸೊ ಆನ್ ದಿಸ್ ಒನ್ ಲೈನ್, ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ ಅಂದರೆ ಕೋರ್ಟ್ ಪ್ರೊಸೀಡಿಂಗ್ಸಿಗೆ, ನಾನ್ ಜುಡಿಷಿಯಲ್ ಸ್ಟ್ಯಾಂಪ್ ಪೇಪರ್ ಅಂದರೆ ಲೀಗಲ್ ಡಾಕ್ಯುಮೆಂಟ್ಸೇ. ಸೊ ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಇನ್ಫಾರ್ಮೇಷನ್ ಬೇಕಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಅಡ್ವೊಕೇಟ್ ಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ಥರ ಸುಮಾರು ನೋಟ್ಸ್ ಅಥವಾ ಲೀಗಲ್ ಬಗ್ಗೆ ತಿಳ್ಕೋಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ದ ಅಡ್ವೊಕೇಟ್ ಡಿಯೋನ ಫಾಲೋ ಮಾಡಿ. ಥ್ಯಾಂಕ್ ಯು.